ತುಂಬ ಚೆನ್ನಾಗಿದೆ, ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ. ಅದರಲ್ಲಿ ಒಂದು ಮಹಿಳೆಯರಿಗೆ ಎಷ್ಟು ನಾವು ಪ್ರಾಧಾನ್ಯತೆಯನ್ನು ಕೊಡಬೇಕು, ಮತ್ತು ಹಳ್ಳಿಲಿ ವಾಸ ಮಾಡ್ತಕ್ಕಂಥ ಇನ್ನೂ ಎಷ್ಟೋ ಪ್ರತಿಭೆಗಳಿವೆ. ಅವಕ್ಕೆ ನಾವು ಅವ್ರನ್ನ ಹೊರಗಡೆ ತಂದು ನಾವು ಅವ್ರನ್ನ ಸಪೋರ್ಟ್ ಮಾಡಬೇಕು. ಮಹಿಳಾ ಪ್ರಧಾನವಾದಂಥ ಒಂದು ಒಳ್ಳೆ ಕಂಟೆಂಟ್ ಇಟ್ಕೊಂಡು ಮಾಡಿದರೆ ಸಹಾರಾ ಫಿಲಮ್ನ ಸಪೋರ್ಟ್ ಮಾಡಿ, ಒಳ್ಳೆ ಮೂವಿ. ಪ್ರತಿಭೆಗೆ ಎನ್ಕರೇಜ್ ಮಾಡಿದ್ರೆ ಇದೇ ಒಂದು ಮಾರ್ಗದರ್ಶಿ ಫಿಲಮ್. ತುಂಬ ಚೆನ್ನಾಗಿದೆ ಆಗುತ್ತೆ ಜನರಿಗೆ. ಅದರಲ್ಲಿ ಲೇಡೀಸು ತೋರಿಸಿದ್ದಾರೆ ಕ್ರಿಕೆಟಲ್ಲಿ, ತುಂಬ ಚೆನ್ನಾಗಿದೆ, ಎಲ್ಲರೂ ನೋಡಿ ತುಂಬ ಚೆನ್ನಾಗಿದೆ ಸರ್. ಅದರಲ್ಲಿ ಏನೇ ಯಾವುದೇ ತುಂಬ ಕಷ್ಟದಲ್ಲಿ ಬೆಳೆಯುವಂಥ ಹೆಣ್ಮಕ್ಳು ಒಂದು ಅವಕಾಶ ಸಿಕ್ಕಿದಾಗ ಅದನ್ನು ಉಪಯೋಗಿಸ್ಕೊಂಡು ಸ್ಪೋರ್ಟ್ಸಲ್ಲಿ ಮುಂದುವರಿಬೋದು ಅನ್ನೋದೆಲ್ಲ ಚೆನ್ನಾಗಿ ಇದೆ. ಬರೀ ಕ್ರಿಕೆಟ್ ಬಗ್ಗೆ ಮಾತ್ರ ಏನಾರು ಇರ್ಬೋದು ಅಂದ್ಕೊಂಡು ಮಾತ್ರ ಬಂದೆ, ಆದರೆ ಈ ಚಿತ್ರದಲ್ಲಿ ವಿಶೇಷವಾಗಿದೆ. ತುಂಬ ಅದ್ಭುತವಾಗಿ ತೆಗೆದಿದ್ದಾರೆ. ಬರೀ ಕ್ರಿಕೆಟ್ಗೆ ಅಂತಲ್ಲ, ಕಬಡ್ಡಿ ಇರ್ಬೋದು, ಖೋಖೋ ಇರ್ಬೋದು, ಯಾವುದೇ ಪ್ರತಿಭೆಗಳು ಗ್ರಾಮೀಣ ಪ್ರದೇಶದಲ್ಲಿ ಇದ್ದಂಥವ್ರು ಅವ್ರಿಗೊಂದು ಇಂಪ್ರೆಷನ್ ಇರುತ್ತೆ. ಖಂಡಿತ ಈ ಮೂವಿ ಎಲ್ಲರೂ ಬಂದು ನೋಡಿ ಅದನ್ನು ಅಳವಡಿಸ್ಕೊಂಡು ಮುಂದೆ ಬರಬೇಕು ಅಂತ ನನ್ನದೊಂದು ಮನವಿ. ಇದರಲ್ಲಿ ಯಾವುದು ಫೀಮೇಲ್ ಓರಿಯೆಂಟೆಡ್ 24ರಲ್ಲಿ ಫೀಮೇಲ್ ಓರಿಯೆಂಟೆಡ್ ಬಂದಿರಲಿಲ್ಲ. ಈ ಮೂವಿ ತುಂಬ ಚೆನ್ನಾಗಿದೆ. ಲೈಕ್ ಪೇರೆಂಟ್ಸ್ ಯಾವ ಥರ ಸಪೋರ್ಟ್ ಮಾಡಬೇಕು ಮಕ್ಕಳಿಗೆ, ಅವರು ಟ್ಯಾಲೆಂಟ್ ಹೆಂಗೆ ಐಡೆಂಟಿಫೈ ಮಾಡಬೇಕು. ಆ್ಯಂಡ್ ಒಳ್ಳೆ ಟೈಮಲ್ಲಿ ಬಂದಿದೆ ಮೂವಿ. ಎಲ್ಲರೂ ಮೈಸೂರವರೇ ಎಂದಾಗ ನಮಗೆ ತುಂಬ ಖುಷಿ ಆಯಿತು. ಸೊ ಎಲ್ಲರೂ ಬಂದು ನೋಡಿ. ಎಲ್ಲ ಮೈಸೂರು ಟೀಮ್ ಪ್ರಥಮ ಪ್ರಯತ್ನದಲ್ಲೇ ತುಂಬ ಚೆನ್ನಾಗಿ ಲವಲವಿಕೆಯಿಂದ ಸಿನಿಮಾ ಇದೆ. ಒಂದು ಗುಡ್ ಕಾನ್ಸೆಪ್ಟ್ ಇಟ್ಕೊಂಡು ಸಿನಿಮಾ ಮಾಡಿದ್ದಾರೆ ಮಂಜೇಶ್ವರು ಮತ್ತು ನಮ್ಮ ಇವರು ಎಲ್ಲ ಸೇರಿ. ಅವರು ಹೀರೋಯಿನ್ ಆಗಿ ತುಂಬಾ ಅವ್ರದ್ದು ಮೊದಲನೇ ಸಿನಿಮಾ ಅನ್ನೋ ರೀತಿ ಇಲ್ಲದೇ ಅವರು ಈಗ ಆಲ್ರೆಡಿ ಎಷ್ಟೋ ಸಿನಿಮಾ ತೆಗೆದಿರೋ ರೀತಿಯಲ್ಲಿ ಅವರು ಆ್ಯಕ್ಟಿಂಗ್ ಮಾಡಿದ್ದಾರೆ. ಸಿನಿಮಾ ಚೆನ್ನಾಗಿದೆ, ಎಲ್ಲರೂ ನೋಡಲಿಕ್ಕೆ. ಹೀರೋಯಿನ್ನು ತುಂಬ ಚೆನ್ನಾಗಿ ಆ ಒಂದು ಇದಕ್ಕೆ ಆ ಒಂದು ಪಾತ್ರಕ್ಕೆ ಜೀವ ತುಂಬಿದ್ದಾರೆ ಅಂತ. ಹೆವಿ ಬಡ್ಜೆಟ್ ಹಾಕೊಂಡು ಸಿನಿಮಾ ತೆಗಿತಾರಲ್ಲ, ಆ ಸಿನಿಮಾಕ್ಕಿಂತ ಏನು ಕಡೆ ಇಲ್ಲ ಇದು. ಆ ರೀತಿ ಮೂಡ್ ಬಂದಿದೆ. ಆ ಹೀರೋಯಿನ್ ಇರ್ಬೋದು, ವಿಲನ್ ಇರ್ಬೋದು, ಅಥವಾ ಹೀರೋದಲ್ಲಿ ಭಾಷೆ ಸ್ವಲ್ಪ ವ್ಯತ್ಯಾಸ ಇದ್ದರೂ ಆ ಕಾನ್ಸೆಪ್ಟ್ ಇದೆಯಲ್ಲ, ಆ ಹೀರೋಯಿನ್ ಎಲ್ಲೂ ಯಾವ ಇದರಲ್ಲೂ ಸ್ಟೆಪ್ಪಲ್ಲೂ ಏನೂ ವ್ಯತ್ಯಾಸ ಆಗದಂತೆ ಆ್ಯಕ್ಟಿಂಗ್ ಮಾಡಿದ್ದಾರೆ. ಆ ಹೀರೋಯಿನ್ಗೆ ನಾವು ಒಂದು ಕೃತಜ್ಞತೆ ಸಲ್ಲಿಸ್ತೀವಿ. ಅದೇ ರೀತಿ ಆ ವಿಲ್ಲನ್ನು ಕೂಡ ಚೆನ್ನಾಗಿ ಮಾಡಿದ್ದಾರೆ. ಟೋಟಲಿ ಈ ಸಿನಿಮಾ ಒಂದು ಅನುಭವಸ್ಥರು ಮಾಡಿರುವಂಥ ಸಿನಿಮಾ ಥರ ಬಂದಿದೆ ಅಂತ ಹೇಳಕ್ಕೆ ಬಯಸ್ತೀನಿ. ಚೆನ್ನಾಗಿದೆ. ಹೆಣ್ಮಗಳು ಏನಾದರೂ ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡ್ಬೋದು ಅನ್ನೋದು ಮೂವಿನಲ್ಲಿ ಕ್ಲಿಯರ್ ಆಗಿದೆ. ಎಲ್ಲರೂ ಬಂದು ಮೂವಿನ ಥಿಯೇಟ್ರಲ್ಲಿ ನೋಡಿ. ಚೆನ್ನಾಗಿದೆ. ಸಹಾರಾ ಮೂವಿ ಸೂಪರ್, ತುಂಬ ಚೆನ್ನಾಗಿದೆ. ನಮ್ಮ ಮಂಡ್ಯ ಹುಡುಗಿ ಇಂಡಿಯಾ ಗಂಟ ಹೆಸರು ಮಾಡ್ಬೋದು ಅನ್ನೋದಕ್ಕಿದೆ ಸಾಕ್ಷಿ. ಸಹಾರಾ ಮೂವಿ ಆಲ್ ದ ಬೆಸ್ಟ್. ಥ್ಯಾಂಕ್ ಯು, ಧನ್ಯವಾದಗಳು. ಆಮೇಲೆ ಗರ್ಲ್ಸಿಗೆ ಇನ್ಸ್ಪಿರೇಷನ್ ಒಂದು ಇಂಡಿಯನ್ ಲೀಡಾಗಿ ಅವರು ಆ್ಯಕ್ಟ್ ಮಾಡಿದ್ದಾರೆ. ತುಂಬ ಇಷ್ಟ ಆಯಿತು. ತುಂಬ ಇಷ್ಟ ಆಯಿತು. ಬರಬೇಕನ್ನೋದು ಚೆನ್ನಾಗಿದೆ. ಒಂದು ಇಂಡಿಯನ್ ಹುಡುಗಿಯಾಗಿ ಚೆನ್ನಾಗಿ ಮಾಡಿದ್ದಾರೆ. ಮೂವಿನೇ ಇಷ್ಟ ಆಯಿತು. ಒಂದು ಚೆನ್ನಾಗಿದೆ. ಹೊಸಬ್ರು ಎಲ್ಲರೂ ಬಾಟ್ಲಿ ಹಿಡ್ಕೊಂಡು ಲಾಂಗ್ ಹಿಡ್ಕೊಂಡು ಎಂಟ್ರಿ ಮಾಡ್ತಾರೆ. ಇವ್ರು ಬ್ಯಾಟ್ ಹಿಡ್ಕೊಂಡು ಹೊಸದಾಗಿ ಎಂಟ್ರಿ ಮಾಡಿದ್ದಾರೆ. ತುಂಬ ಖುಷಿ ಆಯಿತು. ಚೆನ್ನಾಗಿದೆ ಮೂವಿ. ಎಲ್ಲರೂ ಬಂದು ಸಪೋರ್ಟ್ ಮಾಡಿ. ಹೆಣ್ಮಕ್ಳಿರೋ ಪೇರೆಂಟ್ಸು ಎಲ್ಲರೂ ಕರ್ಕೊಂಡ್ಬಂದು ನೋಡೋದು ಒಳ್ಳೆಯದು ಸರ್. ತುಂಬ ಚೆನ್ನಾಗಿದೆ ಸರ್. ಬೇಕಾದ್ರೂ ಸಾಧಿಸ್ತಾರೆ ಅನ್ನೋದಕ್ಕೆ ಈ ಫಿಲಮ್ ಒಳ್ಳೆ ಎಕ್ಸಾಂಪಲ್ ಇದೆ. ತುಂಬ ಚೆನ್ನಾಗಿದೆ. ವೆರಿ ನೈಸ್ ಟ್ರೈ ಫಾರ್ ದಿ ನ್ಯೂ ಟೀಮ್. ಆಲ್ ದಿ ಬೆಸ್ಟ್ ಫಾರ್ ಫ್ಯೂಚರ್ಸ್. ಹೌದು, ಇಟ್ ಈಸ್ ಅ ಕೀ ಪಾಯಿಂಟ್ ಆ್ಯಕ್ಚುಲಿ. ಎಲ್ಲೇ ಹೋದ್ರೂ ಬಾಯ್ಸ್ನ ಫೋಕಸ್ ಮಾಡ್ತಿದ್ರು, ಹುಡುಗರನ್ನೇ ತೋರಿಸ್ತಿದ್ರು. ಹುಡುಗಿರನ್ನ ಈ ಥರ ತೋರಿಸಿರೋದು ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಎಷ್ಟೋ ಹೆಣ್ಮಕ್ಳು ಮನೇಲೇ ಕೂತ್ಕೊಂಡು ನಾವು ಇದನ್ನು ಮಾಡ್ಬೋದು ಅದನ್ನು ಮಾಡ್ಬೋದು ಅಂತ ಅಂದ್ಕೊಳ್ತಾರೆ. ಬಟ್ ಹೊರಗೆ ಬಂದು ಮಾಡೋಕ್ಕೆ ಅವ್ರಿಗೆ ಚಾನ್ಸಸ್ ಇಲ್ಲ. ಬಟ್ ಈ ಮೂವಿಯಿಂದ ಎಲ್ಲ ಪೇರೆಂಟ್ಸ್ಗೆ ಏನು ಹೇಳೋದು ಅಂದರೆ, ವಾಟ್ ಎವರ್ ದ ಕರೇಜ್ ಅವ್ರಿಗೇನು ಇಷ್ಟ ಇದೆ, ಅದನ್ನ ಮನಸ್ಸಲ್ಲಿದೆ, ಅದನ್ನು ಹೊರಗಡೆ ತೊಗೊಂಡು ಬನ್ನಿ. ಹೆಣ್ಮಕ್ಳನ್ನ ಬೆಳೆಸಿ, ಪ್ಲೀಸ್ ಸಪೋರ್ಟ್ ದೆಮ್. ಥ್ಯಾಂಕ್ ಯು. ಇದರಲ್ಲಿ ಹೆಣ್ಮಕ್ಳ ಬಗ್ಗೆ ಸಮಾಜಕ್ಕೆ ಒಂದು ಮಾದರಿಯಾದ ರೀತಿ ಇದು ಮಾಡಿದ್ದಾರೆ, ಫಿಲ್ಮ್ ತೆಗೆದಿದ್ದಾರೆ. ಎಲ್ಲ ಆ್ಯಕ್ಟರ್ಸು ತುಂಬ ಚೆನ್ನಾಗಿದೆ. ಇನ್ನು ಹೆಚ್ಚೆಚ್ಚು ಬಂದು ಹೆಣ್ಮಕ್ಳು ಬೇಡ ಅನ್ನೋರು ಇದನ್ನು ನೋಡಿ ಮಕ್ಕಳು ಸಾಧಿಸ್ಬೋದು. ನಾವು ಇದರಲ್ಲಿ ಏನೋ ಒಂದು ಥೀಮ್ ಅಂದರೆ ಮಕ್ಕಳಿಗೆ ಯಾವ ಥರ ಇನ್ಸ್ಪಿರೇಷನ್ ಕೊಡಬೇಕು, ಯಾವ ಥರ ಅವ್ರನ್ನ ಬೆಳೆಸಬೇಕು, ಪೇರೆಂಟ್ಸ್ಗಳು ತಿಳ್ಕೊಳ್ಳೋಂಥದ್ದು ತುಂಬ ಇದೆ. ಅದರಿಂದ ಎಲ್ಲರೂ ಬಂದು ನೋಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಹಳ್ಳಿಲೇ ಆಗಲಿ ಸಿಟಿಲೇ ಆಗಲಿ ಒಂಥರ ಬೇಜವಾಬ್ದಾರಿಯಿಂದ ನೋಡ್ತಾರೆ. ಹುಡುಗರು ಅಂದರೆ ಮಾತ್ರ ಎಣ್ಣೆ ಹುಟ್ಟಿದ್ರೆ ಸ್ವೀಟ್ ಅಂತೆಲ್ಲ ಏನಿಲ್ಲ. ಆದ್ರೂ ಈ ಮೂವಿಲಿ ತಿಳ್ಕೊಳ್ಳೋದೇನು ಅಂತಂದರೆ, ಪ್ರತಿಯೊಂದು ಹೆಣ್ಣಿಗೂ ಆದಂಥ ಟ್ಯಾಲೆಂಟ್ ಇರುತ್ತೆ. ಹಂಗಂದರೆ ಅವರು ಕ್ರಿಕೆಟಲ್ಲೇ ಆಗಿರ್ಬೋದು, ಇನ್ನೊಂದರೆ ಓದೋದ್ರಲ್ಲೇ ಆಗಿರ್ಬೋದು, ಮತ್ತೊಂದರಲ್ಲೇ ಆಗಿರ್ಬೋದು. ಈ ಸಿನಿಮಾ ನೋಡಿ ಪ್ರತಿಯೊಬ್ಬರು ಹೆಣ್ಮಕ್ಳೇ ಆಗಲಿ ಯಾರೇ ಆಗಲಿ
ತಂದೆ ತಾಯಿಗಳು ಮೊದಲು ಅವ್ರ ಮನಸ್ಸಲ್ಲಿ ಏನಿರುತ್ತೆ ಏನನ್ನ ತಿಳ್ಕೊಳ್ಳಿ, ಇಲ್ಲಾಂದ್ರೆ ಅವ್ರ ಬ್ರದರ್ಸ್ ಯಾರೇ ಇದ್ರೂ ಅಷ್ಟೇ ಬಂದು ನಮ್ಮ ಮೈಸೂರೇ ಅಂತಲ್ಲ ಎಲ್ಲೆಲ್ಲಿದ್ದೀರಾ ಎಲ್ಲರೂ ಹುಡುಗಿರು ಬಂದು ಮೊದಲು ಸಿನಿಮಾ ನೋಡಿ ನಿಮ್ಮ ತಂದೆ ತಾಯಿಗೆಲ್ಲ ತೋರಿಸಿ ನಿಮ್ಮ ಸಾಧನೆ ಏನಿದೆ ಅದನ್ನ ನೀವು ಗುರುತಿಸ್ಕೊಳ್ಳೋಕ್ಕೆ ಒಂದು ಸ್ಟೇಜ್ ಸಿಗುತ್ತೆ ಅನ್ನೋದನ್ನ ನೀವೇ ಸೃಷ್ಟಿಸ್ಕೋಬೇಕು. ಸ್ಟೇಜ್ನ ಯಾರು ಕೊಡಲ್ಲ. ಈ ಸಿನಿಮಾ ನೋಡಿದ್ರೆ ನಿಮಗೆ ಪ್ರತಿಯೊಂದು ತಿಳಿಯುತ್ತೆ. ಸಿನಿಮಾ ಮಾಡಿರೋರು ಎಲ್ರಿಗೂ ಒಳ್ಳೇದಾಗಲಿ, ಎಲ್ಲ ನಮ್ಮ ಮೈಸೂರು ಟೀಮ್ಗೆ ಎಲ್ಲರಿಗೂ ಒಳ್ಳೇದಾಗಲಿ, ಇನ್ನಿಂತೂ ಹೆಚ್ಚು ಸಿನಿಮಾಗಳನ್ನ ಮಾಡಲಿ ಅಂತ ಈ ಮೂಲಕ ಆಶಿಸ್ತೀನಿ. ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ. ಗುಡ್ ಲಕ್. ಒಳ್ಳೆಯದು. ಇಡೀ ಪಿಕ್ಚರ್ ನನಗೆ ಗೊತ್ತಿರಲಿಲ್ಲ. ಕತೆ ತುಂಬ ಚೆನ್ನಾಗಿದೆ. ಒಂದು ಹೆಣ್ಮಗಳು ಎಷ್ಟು ಕಷ್ಟ ಅನುಭವಿಸ್ತಾಳೆ, ಆ ಫೀಲ್ಡಲ್ಲಿ ಮುಂದೆ ಬರಬೇಕಾದ್ರೆ ಅವಳು ಎಷ್ಟು ತ್ಯಾಗ ಮಾಡಿರಬೇಕು ಅಂತ. ನನಗಿಬ್ಬರು ಗಂಡ್ಮಕ್ಳು, ನನಗೊಂದು ಹೆಣ್ಣಾಗಬಾರ್ದಿತ್ತ ಅಂತ ಅನ್ನಿಸ್ತಾ ಇತ್ತು. ನನ್ನ ಎಲ್ಲ ಗುರುತಿಸ್ತಾ ಇದ್ದಾರೆ. ನಾನು ಆ್ಯಕ್ಚುಲಿ ಥಿಯೇಟ್ರ್ ಆರ್ಟಿಸ್ಟು, ನಾನು ಯಕ್ಷಗಾನ ಕಲಾವಿದೆ. ಇದು ನನ್ನ ಫಸ್ಟು ಮೂವಿ. ತುಂಬ ಖುಷಿ ಆಗ್ತಾ ಇದೆ. ಮಾಡಿಕೊಂಡು ನಮ್ಮ ಸಿನಿಮಾ ಇವಾಗ ರಿವ್ಯೂ ಮಾಡೋಕ್ಕೆ ಬಂದಿದ್ದೀರಾ. ಸೊ ಮೊದಲನೇದಾಗಿ ನಮ್ಮ ಡೈರೆಕ್ಟ್ರಿಗೆ ಥ್ಯಾಂಕ್ ಯು ಹೇಳಬೇಕು. ಸರ್ ಬನ್ನಿ, ಇವರಿಂದನೇ ಇವತ್ತು ನಾವು ಇಷ್ಟು ದೊಡ್ಡ ಪರದೆಯಲ್ಲಿ ನಮ್ಮ ಸಿನಿಮಾ ನೋಡ್ತಾ ಇದ್ದೀವಿ ಅಂತ ಅಂದರೆ ಬಿಕಾಸ್ ಆಫ್ ಹಿಮ್. ಯಾಕಂತಂದರೆ ಅವ್ರು ಇರೋದ್ರಿಂದನೇ ಒಂದು KRG ಅಂತ ಒಂದು ದೊಡ್ಡ ಸಂಸ್ಥೆ ನಮ್ಮ ಸಿನಿಮಾನ ತೊಗೊಂಡು ರಿಲೀಸ್ಗೆ ಇವಾಗ ತೊಗೊಂಡಿದ್ದಾರೆ. ಮತ್ತು PRK ಅಂತ ಒಂದು ದೊಡ್ಡ ಆಡಿಯೋ ಕಂಪನಿ ನಮ್ಮ ಸಾಂಗನ್ನು ತೊಗೊಂಡು ಇವತ್ತು ರಿಲೀಸ್ ಮಾಡ್ತಾ ಇದ್ದಾರೆ ಅಂತ ಅನ್ನೋದಕ್ಕೆ ಮೊದಲನೇ ಕಾರಣ ನಮ್ಮ ಡೈರೆಕ್ಟರ್ ಸರು. ಈ ಸಿನಿಮಾ ಒಂದು ವುಮೆನ್ ಎಂಪವರ್ಮೆಂಟನ್ನು ತೋರಿಸ್ಕೊಡೋಂಥ ಒಂದು ಸಿನಿಮಾ. ಯಾರೇ ಬಂದು ಕೂತ್ಕೊಂಡ್ರು ನೆಕ್ಸ್ಟ್ ಇವಾಗ ನಾನು ಅಲ್ಲಿ ಹೋಗ್ಬೇಕಾದ್ರೆ ಒಂದು ಪುಟ್ಟು ಹುಡುಗಿನೂ ಹೇಳ್ತಾಯಿತ್ತು, ಅಕ್ಕ ನಾನು ಕ್ರಿಕೆಟ್ ಕಲಿಬೇಕು ಅಂತ. ಅದೊಂದು ಸಾರ್ಥಕತೆ ಇದೆ ನನಗೆ. ಇಂಥ ಒಂದು ಕ್ಯಾರೆಕ್ಟರ್ನ ನಾನು ಮಾಡಿದ್ದೀನಿ, ನಾನು ಮಾಡಿದ್ದೀನಿ ಅನ್ನೋಕ್ಕಿಂತ ಮಾಡಿಸಿದ್ದಾರೆ ಅನ್ನೋ ಒಂದು ಸಾರ್ಥಕತೆ ನನಗೆ ತುಂಬ ಇದೆ. ತುಂಬ ಖುಷಿ ಆಯಿತು. ಯಾಕಂದರೆ ಅಷ್ಟು ಜನದ ಮಧ್ಯೆ ಕೂತ್ಕೊಂಡು ಅವ್ರುಗಳು ಯಾವ್ಯಾವ ರೀತಿ ಎಮೋಷನ್ಸನ್ನು ಕೊಡ್ತಾಯಿದ್ರು, ಆ ಎಮೋಷನ್ಸನ್ನ ನಾನು ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾಯಿದ್ದೆ. ಎಲ್ಲರೂ ತುಂಬ ಖುಷಿಪಟ್ಟಿದ್ದಾರೆ. ಸೊ ನಾನು ಕೇಳ್ಕೊಳ್ಳೋದೇನು ಅಂತಂದರೆ, ಕನ್ನಡ ಸಿನಿಮಾಗೆ ಜನ ಬರೋದು ಸ್ವಲ್ಪ ಕಮ್ಮಿ ಆಗಿದೆ. ಎಲ್ಲ ಕನ್ನಡ ಜನತೆಯೂ ಇಂಥ ಒಂದು ಹೊಸ ಪ್ರತಿಭೆಗಳಿಗೆ ಮತ್ತು ಹೊಸ ಕಾನ್ಸೆಪ್ಟ್ಗಳಿಲ್ಲ ಅಂತ ನೀವು ಎಷ್ಟೊಂದು ಸಲ ಹೇಳ್ತಾ ಇರ್ತೀರ. ಇಂಥ ಒಂದು ಸಿನಿಮಾಗಳಿಗೆ ನೀವೆಲ್ಲರೂ ಬಂದು ದಯವಿಟ್ಟು ಥಿಯೇಟರ್ಗೆ ಬಂದು ನಮ್ಮ ಕನ್ನಡ ಸಿನಿಮಾನ ನೀವು ನೋಡಬೇಕು ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಬೇರೆ ಸಿನಿಮಾ ಮಾಡೋದಕ್ಕೂ ಸ್ಪೋರ್ಟ್ಸ್ಗೆ ಸಂಬಂಧಪಟ್ಟ ಸಿನಿಮಾ ಮಾಡೋದಕ್ಕೂ ತುಂಬ ವ್ಯತ್ಯಾಸ ಇದೆ. ಯಾವ ರೀತಿ ಅನುಭವ ಆಯಿತು? ಸ್ಪೋರ್ಟ್ಸ್ ನನಗೆ ಅವರು ಸ್ಟಾರ್ಟಿಂಗ್ ಹೇಳ್ದಾಗ್ಲೇ ನೀವು ಕ್ರಿಕೆಟ್ ಕಲಿಬೇಕು ಅಂತ ಹೇಳಿದಾಗ ನನಗೆ ಒಂದು ಸ್ವಲ್ಪ ನಾನು ಕ್ರಿಕೆಟ್ ಕಲಿಬೋದಾ ಅನ್ನೋ ನನಗೊಂದು ಕ್ವೆಶನ್ ಮಾರ್ಕ್ ಇತ್ತು. ಅದಾದಮೇಲೆ ಅವರು ಪ್ರಿಪ್ರೇಷನ್ಸ್ ಸಿನಿಮಾಗೆ ಸಿಕ್ಕಾಪಟ್ಟೆ ಇತ್ತು. ಯಾಕಂತಂದರೆ ನಾನು ಸ್ಟಾರ್ಟಿಂಗ್ ಹಾಫಲ್ಲಿ ನೀವು ನೋಡಿದಾಗ ನಾನು ಸ್ವಲ್ಪ ದಪ್ಪ ಇರ್ತೀನಿ, ಸೆಕೆಂಡ್ ಹಾಫಿಗೆ ಬಂದಾಗ ಸ್ವಲ್ಪ ಸಣ್ಣ ಆಗ್ತೀನಿ. ಯಾಕಂತಂದರೆ ಬಾಡಿ ವೇರಿಯೇಷನ್ ಕ್ರಿಕೆಟರ್ಗೆ ಯಾವ ರೀತಿ ಇರಬೇಕು ಬಾಡಿ ಮೇಂಟೆನೆನ್ಸ್ ಅದನ್ನು ಮಾಡ್ಕೋಬೇಕಾಗಿ ಬಂತು. ಸೊ ಅದೊಂದಿತ್ತು. ಮತ್ತು ಕ್ರಿಕೆಟರು KB ಪವನ್ ಅಂತ ಒಬ್ಬರಿದ್ದಾರೆ, ಅವ್ರು ಇವಾಗ ಅಂಡರ್-19 ಕ್ರಿಕೆಟ್ ಕೋಚ್ ಆಗಿದ್ದಾರೆ. ಸೊ ಬಿಕಾಸ್ ಆಫ್ ಹಿಮ್ ಇವತ್ತು ನಮ್ಮ ಕರ್ನಾಟಕ ಟೀಮು ನಂಬರ್ 1 ಪೊಸಿಷನಲ್ಲಿ ಇದೆ ಇವತ್ತು. ಅವರು ರಣಜಿ ಪ್ಲೇಯರ್. ಅವ್ರ ಥ್ರೂ ನಾನು ಕ್ರಿಕೆಟನ್ನು ಕಲಿತೆ. ನೀವು ನೋಡಿರ್ಬೋದು ಇವಾಗ ಸಿನಿಮಾದಲ್ಲಿ ನನಗೆ ರಿಂಗ್ ಫಿಂಗರ್ ಹತ್ರ ಇದಷ್ಟು ಪೀಲ್ ಆಗಿರೋದು ಕಾಣಿಸುತ್ತೆ. ಅದು ಯಾವುದು ಫೇಕ್ ಅಲ್ಲ, ಅದು ಒರಿಜಿನಲ್ ಗಾಯ ಮಾಡಿಕೊಂಡು ನಾನು ಕ್ರಿಕೆಟನ್ನು ಕಲಿತು ನಾನು ಪ್ರಾಕ್ಟೀಸ್ ಮಾಡಿಬಿಟ್ಟು ನಾನು ಸಿನಿಮಾನ ಮಾಡಿದೆ ಸರ್. ನಿಜ ಜೀವನದಲ್ಲೂ ನೀವು ಏನಾದರೂ ಕ್ರಿಕೆಟ್ ಪ್ಲೇಯರ್ ಇಲ್ಲ ಸಿನಿಮಾದಲ್ಲಿ ಮಾತ್ರ? ಸರ್ ಸಿನಿಮಾದಲ್ಲಿ ಮಾತ್ರ ಸರ್. ಮುಂಚೆ ನಿಜ ಹೇಳಬೇಕು ಅಂತಂದರೆ ನಾನು ಕ್ರಿಕೆಟ್ ಕಂಡ್ರೇ ಆಗ್ತಾ ಇರಲಿಲ್ಲ. ಯಾವಾಗ ನನ್ನ ಬುಡಕ್ಕೆ ಬಂತು ಅದು ನೀವು ಕ್ರಿಕೆಟನ್ನು ನೀವು ಕಲಿಬೇಕು ಅಂತ ಯಾವಾಗ ಹೇಳಿದ್ರು ಆವಾಗಿಂದ ನಾನು ಕ್ರಿಕೆಟ್ ಅಂದರೆ ಇವಾಗ ಪ್ರತಿಯೊಂದು ಮ್ಯಾಚನ್ನು ನಾನು ನೋಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಎಸ್ಪೆಷಲಿ ಇವಾಗ ನಾವು ಏನಂತೀವಿ, ಹೆಣ್ಮಕ್ಳು ಬರೀ ಸೌಟ್ ಹಿಡಿಯೋಕ್ಕೆ ಮಾತ್ರ ಅಲ್ಲ, ಕಪ್ಪೆ ತಕ್ಕೂ ನಾವು ಇವಾಗ ಎತ್ಕೊಂಡ್ಬಿಟ್ಟಿದ್ದೀವಿ ಕಪ್ಪನ್ನ. ಸೊ ಅದ್ರಿಗಿಂತ ಒಂದು ಇನ್ಸ್ಪಿರೇಷನು ನಮ್ಗೆ ಯಾವುದೂ ಇಲ್ಲ. ಸೊ ಇಂಥ ಒಂದು ವುಮೆನ್ ಎಂಪವರ್ಮೆಂಟ್ ಸಿನಿಮಾನ ನಮ್ಮ ಕನ್ನಡದಲ್ಲಿ ಮೊದಲನೇ ಬಾರಿಗೆ ಕ್ರಿಕೆಟ್ ಓರಿಯೆಂಟೆಡ್ ಸಬ್ಜೆಕ್ಟನ್ನು ನಾವು ಕೊಡ್ತಾ ಇದ್ದೀವಿ ಅನ್ನೋಕ್ಕೆ ನಂಗೆ ತುಂಬ ಹೆಮ್ಮೆ ಇದೆ ಸರ್. ಥ್ಯಾಂಕ್ ಯು ಸರ್. ಅದು ಇಲ್ಲ, ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ನಾನು ಪ್ರಾಕ್ಟೀಸ್ ಮಾಡೋ ಟೈಮಲ್ಲಿ ಅವ್ರು ಹೇಳ್ತಾಯಿದ್ರು, ನಾನು ಬೌಲಿಂಗ್ ಮಾಡಿ ನಾನು ಸ್ಪಿನ್ ಆಗ್ತಾ ಇದ್ದಿದ್ದು ನೋಡ್ಬಿಟ್ಟು ಅವ್ರು ಹೇಳ್ತಾಯಿದ್ರು, ಅಂಡರ್-19 ಆಟ ಆಡಿಸ್ಬಿಡಿ ಹುಡುಗಿನ, ಚೆನ್ನಾಗಿ ಸ್ಪಿನ್ ಮಾಡ್ತಾಯಿದೆ ಅಂತ ಹೇಳ್ತಾಯಿದ್ರು. ಇಲ್ಲ, ಆಟ ಆಡೋದೆಲ್ಲ ಇಲ್ಲ, ಇದೇ ನಂಗೆ ಮೇಯ್ನ್. ನನಗೆ ಆ್ಯಕ್ಟಿಂಗ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಅದಕ್ಕೆ ನನ್ನ ಮೇಯ್ನ್ ಫೋಕಸ್ ಇಲ್ಲೇ ಇರೋದು. ಜನದ ರೆಸ್ಪಾನ್ಸ್ ಅವ್ರ ಪ್ರೀತಿನೇ ಸರ್ ನಮಗೆ ಭಿಕ್ಷೆ, ಅದು ಬೇರೆ ಏನೂ ಇಲ್ಲ. ಯಾಕಂತಂದರೆ ಒಬ್ಬೊಬ್ರು ಬಂದು ಇವಾಗ ಹೇಳ್ತಾ ಇದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ಯಾ, ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾನ, ಡೈರೆಕ್ಟ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಮ್ಮದು ಒಬ್ಬೊಬ್ರದ್ದು ಅಂತ ಹೇಳ್ತಾ ಇಲ್ಲ, ಎಂಟೈರ್ ಟೀಮ್ ನಾವು ಎಲ್ಲರೂ ಇಲ್ಲೇ ಇದ್ದೀವಿ. ನಮ್ಮ DOP ಆಗಿರ್ಬೋದು ತುಂಬ ಚೆನ್ನಾಗಿ ನಮ್ಮನ್ನು ತೋರಿಸಿದ್ದಾರೆ. ಯಾಕಂತಂದರೆ ಆ ಮ್ಯಾಚ್ ಇಂಟೆನ್ಸಿಟಿನ ಅದು ಯಾವ ಥರ ಕ್ಯಾಪ್ಚರ್ ಮಾಡಬೇಕು ಅನ್ನೋದು ಅವ್ರಿಗೆ ಗೊತ್ತಿತ್ತು. ಸೊ ಮ್ಯೂಸಿಕ್ ಅವರು ಅಷ್ಟೇ, ಸೂರಜ್ ಅಂತ ಅಂದ್ಬಿಟ್ಟು ಅವರು ಬೇರೆ ಸಿನಿಮಾದಲ್ಲಿ ಇವಾಗ ಬ್ಯುಸಿಯಾಗಿದ್ದಾರೆ. ಸೊ ಅವ್ರು ಬರೋಕ್ಕಾಗಿರಲಿಲ್ಲ. ಅವರ ಒಂದು ಮ್ಯೂಸಿಕ್ ಬಿದ್ದಿರೋದಕ್ಕೇ ನಾವು ಅಷ್ಟು ಚೆನ್ನಾಗಿ ನಾವು ಕಾಣಿಸ್ಕೊತಿದ್ದೀವಿ. ಆ್ಯಂಡ್ ಮೇಯ್ನಾಗಿ ನಮ್ಮ ಡೈರೆಕ್ಟರು ಅಷ್ಟು ಚೆನ್ನಾಗಿ ನಮಗೆ ಡೈರೆಕ್ಷನ್ ಮಾಡಿರೋದಕ್ಕೆ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ, ಇಟ್ಸ್ ಲೈಕ್ ಅ ಟೀಮ್ ವರ್ಕ್ ಇರೋದ್ರಿಂದ ನಾವು ಇಷ್ಟು ಚೆನ್ನಾಗಿ ನಾವೆಲ್ಲರೂ ಇದೊಂದು ಪ್ರಾಡಕ್ಟ್ ಆಚೆ ಬಂದಿದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಹೀರೋ ಇಲ್ಲದೆ ಹೀರೋಯಿನ್ ಕನ್ನಡ ಇಂಡಸ್ಟ್ರಿಯಲ್ಲಿ ಒಳ್ಳೆ ಸೂಪರ್ ಡೂಪರ್ ಹಿಟ್ ಕೊಟ್ಟಿದ್ದು ಅಂದರೆ ಮಹಾಲಕ್ಷ್ಮಿ. ಹೌದು ಸರ್.
ನಿಮ್ಮ ಎಲ್ಲ ಸಾಕಷ್ಟು ಹೋಪ್ ಇದೆ. ಸೊ ಹೇಗೆ ಅನಿಸುತ್ತೆ? ಅದು ನಂಗೆ ಫಸ್ಟ್ ಟೈಮು ನಂಗೆ ಅವ್ರು ಹೇಳಿದಾಗ ವುಮೆನ್ ಸೆಂಟ್ರಿಕ್ ಸಿನಿಮಾ ಅಂತ ಹೇಳಿದಾಗ್ಲೇ ನನಗೆ ಯಾವ ರೀತಿ ಜನ ಸ್ವೀಕರಿಸ್ಬೋದು, ಯಾಕಂತಂದರೆ ನಾನು ಇಷ್ಟು 2 ಹಿಂದೆ ಸಿನಿಮಾ ಮಾಡಿದ್ದೀನಿ, ಅದು ಬರೀ ಒಂದು 4 ಸೀನ್ ಇರ್ತಾಯಿತ್ತು, 2 ಸಾಂಗ್ ಇರ್ತಾಯಿತ್ತು ಬಿಟ್ಟರೆ ಈ ರೀತಿ ಸ್ಟಾರ್ಟಿಂಗ್ ಫ್ರೇಮಿಂದ ಲಾಸ್ಟ್ ಫ್ರೇಮ್ ತನಕ ನಂಗೆ ಯಾವ ಸಿನಿಮಾದಲ್ಲೂ ನಂಗೆ ಅವಕಾಶ ಸಿಕ್ಕಿರಲಿಲ್ಲ. ನಾನು ಇಂಥ ಒಂದು ಸಿನಿಮಾನ ನಾನು ಮಾಡಿದ್ದೀನಿ ಅನ್ನೋದಕ್ಕೆ ನನಗೆ ಸಿಕ್ಕಾಪಟ್ಟೆ ನಾನು ಬ್ಲೆಸ್ಡ್ ಅಂತಲೇ ಹೇಳ್ತೀನಿ, ನಾನು ತುಂಬ ಲಕ್ಕಿ ಅಂತಲೇ ಹೇಳ್ತೀನಿ ನಾನು. ಥ್ಯಾಂಕ್ ಯು ಸೋ ಮಚ್ ಸರ್. ನನ್ನ ಕ್ಯಾರೆಕ್ಟರ್ ಬಂದು ವಿಲನ್ನು ನೆಗೆಟಿವ್ ಶೇಡ್ ಆಗಿ ಮಾಡಿದ್ದೀನಿ. ಎಲ್ಲರೂ ಹೋಗ್ಬೇಕಾರೆ ಸಿನಿಮಾ ನೋಡ್ಕೊಂಡು ಹೋಗ್ಬೇಕಾರೆ ಎಲ್ಲರೂ ಸರಿಯಾಗಿ ಬೈಕೊಂಡು ಹೋಗ್ತಾ ಇದ್ದಾರೆ. ಇದೇ ನಮಗೂ ಬೇಕಾಗಿರೋದು. ಯಾಕಂದರೆ ಒಬ್ಬ ನಟನಿಗೆ ವಿಲನ್ನಾಗಿ ಮಾಡಿರೋದ್ರಿಂದ ಬೈಕೊಂಡು ಹೋದ್ರೇ ಅದಕ್ಕೊಂದು ಬೆಲೆ ಸಿಗುತ್ತೆ, ಕಳೆ ಸಿಗುತ್ತೆ. ಖುಷಿ ಆಗ್ತಿದೆ. ಜನ ಬಂದು ಥಿಯೇಟ್ರಿಗೆ ಸಿನಿಮಾ ನೋಡಬೇಕು. ಜನ ಥಿಯೇಟ್ರಿಗೆ ಬರೋದೇ ಕಮ್ಮಿ ಆಗಿಬಿಟ್ಟಿದ್ದಾರೆ. ಸೊ ಸಖತ್ ರೆಸ್ಪಾನ್ಸ್ ಇದೆ, ಒಳ್ಳೆ ರೆಸ್ಪಾನ್ಸ್ ಕೊಡ್ತಾರೆ ಸಿನಿಮಾ ನೋಡಿದಾಗ. ಎಷ್ಟು ಖುಷಿ ಆಗ್ತಾರೆ? ತುಂಬ ಖುಷಿ ಇದೆ ಸರ್, ತುಂಬ ಖುಷಿ ಇದೆ. ಮಲಯಾಳಂ ಸಿನಿಮಾ, ಆ ಸಿನಿಮಾ, ಈ ಸಿನಿಮಾ, ಆ ಲ್ಯಾಂಗ್ವೇಜ್ ಸಿನಿಮಾ ಎಲ್ಲ ಅದು ಚೆನ್ನಾಗಿದೆ, ಇದು ಚೆನ್ನಾಗಿದೆ ಅಂತಿರ್ತಾರೆ. ಬಟ್ ಕನ್ನಡದಲ್ಲೂ ನಾವು ಒಳ್ಳೆ ಕಾಂಟೆಂಟ್ ಸಿನಿಮಾ ಕೊಡ್ತಾ ಇದ್ದೀವಿ. ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ವಿಲನ್ನಾಗಿ ಕಾಣಿಸ್ಕೊಂಡಿದ್ದು ಮೊದಲನೇ ಸಿನಿಮಾ ಅಥವಾ ಬೇರೆ ಸಿನಿಮಾಗಳು ಮಾಡಿ? ವಿಲನ್ನಾಗಿ ಕಾಣಿಸ್ಕೊಂಡಿದ್ದಿದೆ ಮೊದಲನೇ ಸಿನಿಮಾ. ನಮ್ಮ ಡೈರೆಕ್ಟ್ರಿಗೆ ಹೋಗಿ ಫಸ್ಟ್ ಆಡಿಷನ್ ಕೊಟ್ಟಾಗ ಅಷ್ಟು ಇಂಪ್ಯಾಕ್ಟ್ ಆಗಿರಲಿಲ್ಲ. ಫಸ್ಟ್ ಡೇ ಶೂಟಿಂಗಲ್ಲಿ ನೋಡಿ ಖುಷಿ ಆಗೋದ್ರು, ಅಂಕುಶ್ ಸಖತ್ತಾಗಿ ಮಾಡ್ತಿದ್ಯಾ ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಿದ್ರು. ರೀಸೆಂಟಾಗಿ ಶ್ರೇಯಾಂಕ ಪಾಟೀಲ್ ಅವ್ರು ನೋಡಿದಾಗಲೂ ಅಷ್ಟೇ, ನಿಮ್ಮನ್ನ ಚೆನ್ನಾಗಿ ಬೇಕು ಅಂತ ಇನ್ನು ನನ್ನ ಸಿನಿಮಾ ನೋಡಿದಾಗ ಅಂತೆಲ್ಲ ಹೇಳ್ತಿದ್ರು. ಅದೇ ನಮ್ಮ ಖುಷಿ.